ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಶ್ವ, ಇಲ್ಲಿದ್ಯಾ ನೀನು? ನಾನು ಎಲ್ಲ ಕಡೆ ನಿನ್ನ ಹುಡುಕ್ತಾ ಇದ್ದೆ. ತಗೋ, ಜ್ಯೂಸ್ ಕುಡಿ. ಅಲ್ಲಿಡೋ ಜನ, ಆಮೇಲೆ ಕುಡಿತೀನಿ. ವಿಶ್ವ, ಏನೋ ಇದೆಲ್ಲ ಹೀಗೆ ಹರಡ್ಕೊಂಡು ಕೂತಿದ್ಯಾ? ಏನು ಹುಡುಕ್ತಿದ್ಯಾ? ಏನಿಲ್ಲ ಜನ. ನೀನು ಯಾಕೋ ಒಂಥರ ಆಡ್ತಿದ್ಯಾ ಕಣೋ. ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ಏನೋ ಹುಡುಕ್ತಾ ಇರ್ತೀಯಾ. ಏನು ಹುಡುಕ್ತಿದ್ಯಾ? ಏನು ಇಲ್ಲ ಅಂತ ಹೇಳಿದ್ನಲ್ಲ ಜನ. ನೀನು ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ ಏನೋ ಇದೆ ಅಂತ. ಅದೇನು ಅಂತ ಹೇಳ್ಬಾರ್ದಾ? ಏನು ಇಲ್ಲ. ನೀನು ಯಾಕೋ ಇತ್ತೀಚೆಗೆ ತುಂಬ ಬದಲಾಗಿದ್ಯಾ. ಯಾವಾಗಲೂ ಒಂಥರ ಇರ್ತೀಯ. ಸರಿಯಾಗಿ ಊಟ ಮಾಡಲ್ಲ, ಏನಿಲ್ಲ. ಮೊದಲಾಗಿದ್ರೆ ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದೆ. ಈಗ ಏನೋ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀಯ. ನಾನು ನಿನ್ನ ಫ್ರೆಂಡ್ ಅಂತ ಮರ್ತು ಹೋಗ್ಬಿಟ್ಟಿದ್ಯಾ? ಈ ಫ್ರೆಂಡ್ ಹತ್ರ ಏನು ಹೇಳ್ಕೋಬೇಕು ಅಂತ ಅನಿಸ್ತಿಲ್ವಾ ನಿನಗೆ? ಹಾಗಲ್ಲ ಜಾನು, ಅದು ಒಂದು ನಿಮಿಷ ಬಂದೆ. ತುಂಬ ದಿನದಿಂದ ನಿನಗೊಂದು ವಿಷಯ ಹೇಳಬೇಕಿತ್ತು ಜಾನು. ಆದರೆ ಆ ವಿಷಯದ ಬಗ್ಗೆ ನನಗೆ ಕ್ಲಾರಿಟಿ ಇರಲಿಲ್ಲ. ಈ ಮನೆಯಲ್ಲಿ ನನಗೆ ಗೊತ್ತಿಲ್ಲದಿರೋ ಸತ್ಯಗಳು ತುಂಬ ಇದೆ. ಆದರೆ ಅದನ್ನು ಯಾರ ಹತ್ರ ಹೇಳೋದು, ಏನಂತ ಹೇಳೋದು? ನಾನು ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಏನು ವಿಷಯ ಅಂತದ್ದು? ನಾನು ಹುಟ್ಟೋಕ್ಕೂ ಮುಂಚೆ ನಡೆದಿರೋ ವಿಷಯಗಳು, ಇಷ್ಟು ವರ್ಷ ಈ ಮನೇಲಿದ್ರೂ ಗೊತ್ತಾಗದೇ ಇರೋ ವಿಷಯಗಳು. ನನಗೂ ಮೊನ್ನೆನೇ ಇದನ್ನು ಓದಿದ ಮೇಲೆ ಎಲ್ಲ ವಿಷಯ ಗೊತ್ತಾಗಿದ್ದು. ಏನೋ ಇದು? ಇದು ಅಮ್ಮನ ಡೈರಿ ಜಾನು. ಇದನ್ನು ಫುಲ್ ಓದು, ನಿನಗೆ ಅರ್ಥ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಏನೂ ಕೇಳದೆ ನನಗೆಲ್ಲ ಸಿಕ್ಕಿದೆ. ನನ್ನ ತುಂಬಾ ಪ್ರೀತಿ ಮಾಡೋ ಗಂಡ, ಮಗ, ನನ್ನ ಮಾತು ಮೀರದೆ ಇರೋ ಸೊಸೆ. ಹೆಣ್ಮಕ್ಳು ಮನ್ಸಾರೆ ಹರಿಸಿದ್ರೆ ಅಲ್ವಾ ತವ್ರ ಮನೆ ಚೆನ್ನಾಗಿರೋದು. ನಮ್ಮ ಲಕ್ಷ್ಮಿ ಬರ್ತಾಳೆ. ನನ್ನ ಮಗನ ಮದ್ವೆನ ಅವಳೇ ಮುಂದೆ ನಿಂತ್ಕೊಂಡು ಓಡಾಡಿ ನಡೆಸ್ಕೊಡ್ತಾಳೆ. ನನ್ಗಂತೂ ಈಗ ಆ ಭರವಸೆ ಗಟ್ಟಿಯಾಗಿದೆ. ನಾಳೆ ಯಾವಾಗ ಆಗುತ್ತೋ, ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಲಕ್ಷ್ಮೀ